हर ओम तत्सत्परब्रह्मणे नमः। श्री गणपति शारदा श्री गुरुभ्यो नमः। श्री सद्गुरु सिद्धलिंगयतिवरेण्यं पाशाष्टकधिं कुदिवनरुद्धरिपनं सुश्रुतिहमानसदिं भजिपेनां जय मंगलम जय नमः पार्वतीपते शिव हर महादेव। राजराज शुद्धलिंगेश्वर महाराज की जय। साधु संत महाराज की जय। श्री गुरुदेव दत्त कमरी मठवासाय भक्ताभीष्टप्रदायकः श्री सिद्धलिंगेश्वर देवाय सद्गुरुं प्रणमाम्यहं। श्रोत्रिय ब्रह्मनिष्ठ अद्वैत सार्वभौम चक्रवर्तिಗಳಾದ ಜಗದಾದಿ ಜಗದ್ವಂದೇ ಶ್ರೀ ಸಿದ್ಧಲಿಂಗೇಶ್ವರ ಪಾದಕಮಲಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತತ್ಸ್ವರೂಪರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರ ಪಾದಕಮಲಗಳಲ್ಲಿ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಆಗಮಿಸಿದಂತಹ ಎಲ್ಲ ಭಕ್ತರ ಹೃದಯದಲ್ಲಿ ಅನುಕ್ತ ಪ್ರಕಾಶವಾಗಿರುವ ಬೆಳಗುವ ಆ ಸಚ್ಚಿದಾನಂದ ಗುಣಪರಬ್ರಹ್ಮ ಸ್ವರೂಪಕ್ಕೂ ಮನವಾಗಿ ನಮಿಸಿ ಇವತ್ತಿನ ನಮ್ಮ ಪಾಲಿನ ಪ್ರವಚನ ಸೇವೆಯಲ್ಲಿ ಪ್ರವೇಶ ಮಾಡೋಣ. ಗುರು ಅಂತಕ್ಕಂತಹ ಪದ ಬಹಳ ದೊಡ್ಡದು. ಗುರು ಅಂದ್ರೆ ಅದು ಎಂದಿಗೂ ಲಘು ಅಲ್ಲ. ಗುರು ಸೇರಿ ಗುರುನ ಆಗ್ತದ. ಮಹಾಗುರು ಅಂದ್ರೆ ಸದ್ಗುರು. ಗುಕಾರಸ್ತಂದಕಾರ ಋಕಾರಸ್ತನ್ನಿರೋಧಕ ಅಂತ ಪ್ರಮಾಣ ಬರ್ತದೆ. ಗು ಅಂದ್ರೆ ಕತ್ತಲೆಯನ್ನ, ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು ಜ್ಞಾನ. ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸುವವರು ಸದ್ಗುರುಗಳು. ಅದಕ್ಕೊಂದು ಉದಯೇ ಸವಿತಾ ರಕ್ತಃ ರಕ್ತಶ್ಚಾಸ್ತಮಯೇ ತಥಾ ಸಂಪತ್ತೌ ಚ ವಿಪತ್ತೌ ಚ ಮಹತಾಮೇಕ ರೂಪತ. ಯಾವ ರೀತಿ ಸವಿತಾ ಅಂದ್ರೆ ಸೂರ್ಯ. ಉದಯೇ ಸವಿತಾ ರಕ್ತಃ, ಬೆಳಗಿನ ಜಾವದಲ್ಲಿ ಸೂರ್ಯ ಯಾವ ರೀತಿ ಕೆಂಪಾಗಿರ್ತಾನೋ ಸಂಜೆ ಕೂಡ ಅದೇ ರೀತಿಯಾಗಿ ಕೆಂಪಾಗಿರ್ತಾನೆ ಸೂರ್ಯನ. ಅದೇ ರೀತಿ ಮಹಾತ್ಮರು ಏಕರೂಪತ ಅಂದ್ರೆ ಅವರು ಸೂರ್ಯ ಇದ್ದ ಹಾಗೆ ಯಾವುದೇ ರೀತಿ ಬದಲಾವಣೆಯನ್ನ ಹೊಂದುವುದಿಲ್ಲ. ಬೆಳಿಗ್ಗೆ ಯಾವ ರೀತಿ ಸೂರ್ಯ ಕೆಂಪಾಗಿರ್ತಾನೆ ಸಾಯಂಕಾಲ ಅದೇ ರೀತಿ ಇರ್ತಾರೆ ಮಹಾತ್ಮರು. ಸಂಪತ್ತೌಚ ವಿಪತ್ತೌಚ, ಸಂಪತ್ತು ಬರಲಿ ಅಥವಾ ಸಂಪತ್ತು ಬರದೇ ಇರಲಿ ಎಲ್ಲವೂ ಕೂಡ ಒಂದೇ ತೆರನಾಗಿರ್ತಾರೆ ಅಂತವ್ರಿಗೆ ಮಹಾತ್ಮರು ಅಂತ ಕರೀತಾರೆ. ಅದರಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು ಶ್ರೀಮಠದಲ್ಲಿ ನಾವು ನೀವೆಲ್ಲರೂ ಪ್ರತಿನಿತ್ಯವೂ ವೇದಾಂತವನ್ನೇ ಶ್ರವಣ ಮಾಡ್ತೇವೆ. ಅಪ್ಪವರು ಹೇಳ್ತಾರೆ, ನಗಿಸುವುದು ಶಾಸ್ತ್ರವಲ್ಲ, ಅಳಿಸುವುದು ಶಾಸ್ತ್ರವಲ್ಲ, ತಿಳಿಸುವುದು ಶಾಸ್ತ್ರ. ನಮ್ಮ ಯಥಾರ್ಥವನ್ನ ಬ್ರಹ್ಮಜ್ಞಾನವನ್ನ ತಿಳಿಸ್ತಕ್ಕಂತಹದ್ದು ಶಾಸ್ತ್ರ. ಇಲ್ಲಿ ಪ್ರತಿನಿತ್ಯವೂ ಕೂಡ ವೇದಾಂತ ಅಂದ್ರೆ ಏನ್ರಿ? ವೇದಾಂತೋ ನಾಮ ಉಪನಿಷತ್ ಪ್ರಮಾಣಂ. ವೇದಾಂತ ಅಂದ್ರೆ ಉಪನಿಷತ್ತು. ವೇದದ ಕೊನೆಯ ಭಾಗದಲ್ಲಿ ಬರ್ತಕ್ಕಂಥವು ಉಪನಿಷತ್ತುಗಳು. ಆ ಉಪನಿಷತ್ತುಗಳನ್ನೇ ಈ ಸದ್ಗುರುಗಳ ಮುಖಾಂತರ ನಾವು ನೀವೆಲ್ಲರೂ ಪ್ರತಿನಿತ್ಯದಲ್ಲಿ ಹೇಳ್ತಾ ಇರ್ತೇವೆ. ಅಂತಹ ಉಪನಿಷತ್ತುಗಳನ್ನೇ ನಮ್ಮೆಲ್ಲರ ಮತಿಗೆ ತಿಳಿಯುವ ಹಾಗೆ ತಿಳಿಸ್ತಕ್ಕಂತಹ ಸದ್ಗುರುಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳು. ಉಪನಿಷತ್ತುಗಳನ್ನು ಯಾರೂ ಹೇಳುವುದಿಲ್ಲ, ಅದನ್ನು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳೇ ಹೇಳ್ತಾರೆ.
ಅಂತಹ ಸದ್ಗುರುಗಳು ನಮ್ಮ ನಿಮ್ಮೆಲ್ಲರಿಗೆ ಸಿಕ್ಕಿರುವುದು ಬಹಳ ದೊಡ್ಡ ಪುಣ್ಯ. ಒಬ್ಬರು ಗುರುಗಳು ಸಿಗಬೇಕಾದ್ರೆ 100 ಕೋಟಿ ಜನ್ಮದ ಫಲ ಇದ್ರೆ ಅಷ್ಟೇ ಸದ್ಗುರುಗಳು ದೊರೀತಾರಂತೆ. ಅದಕ್ಕೆ ನಮ್ಮ ನಿಮ್ಮೆಲ್ಲರೂ ಪ್ರತಿನಿತ್ಯವೂ ಕೂಡ ಸದ್ಗುರುಗಳ ಆಶ್ರಮಕ್ಕೆ ಬಂದು ಗುರುಗಳ ಜೊತೆ ಸಂಭಾಷಣೆ, ಗುರುಗಳ ಜೊತೆ ನಾವು ಎಲ್ಲರೂ ಒಡನಾಟದಲ್ಲಿ ಇರ್ತೇವೆ, ಗುರುಗಳ ಮಾತುಗಳನ್ನು ಕೇಳ್ತೇವೆ, ಪ್ರವಚನಗಳನ್ನು ಕೇಳ್ತೇವೆ. ನಮ್ಮದೆಷ್ಟು ಪುಣ್ಯ ದೊಡ್ಡದಿರಬೇಕು ವಿಚಾರ ಮಾಡ್ರಿ. ಅದೇ ರೀತಿ ಸದ್ಯೋನ್ಮುಕ್ತಿ ಇತಿ ಸದ್ಗುರು, ನಮ್ಮೆಲ್ಲರಿಗೂ ಕೂಡ ಸದ್ಯದಲ್ಲಿಯೇ ಮುಕ್ತಿಯನ್ನ ಕರುಣಿಸ್ತಕ್ಕಂತಹ ಸದ್ಗುರುಗಳು ಅವರು ನಮ್ಮ ನಿಮ್ಮೆಲ್ಲರ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳು, ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳು. ಒಂದೆರಡು ಚರಣ ಬರ್ತಿದ್ದೀವಿ. ನಿಮ್ಮನ್ನು ಪಡೆದ ನಂದೀಶ್ವರವು ನಿಮ್ಮಿಂದ ನಂದನವಾಯಿತು. ನಂದಿಯ ಅವತಾರವೇ ನೀವೆಂದು ನಂದೀಶ್ವರದೇ ಅವತರಿಸಿ ವಿದ್ಯಾವಾಚಸ್ಪತಿ ಶ್ರೀ ದುಂಡೇಶ್ವರ ಎಂಬ ನಾಮದಿಂದ ಈ ಧರೆಯನ್ನು ಪಾವನಗೊಳಿಸಿದಿರಿ. ನಿಮಗೆ ನನ್ನ ಶತಕೋಟಿ ನಮಸ್ಕಾರಗಳು. ಸದ್ಗುರುಗಳು ಯಾರಿಗೋಸ್ಕರ ಜನ್ಮವನ್ನ ತೊಟ್ಟಿದ್ದಾರೆ ಅಂದ್ರೆ ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕೋಸ್ಕರಕ್ಕಾಗಿ ಸದ್ಗುರುಗಳ ಜನ್ಮವನ್ನು ಕೊಟ್ಟಿದ್ದಾರೆ. ಭರ್ಗೋ ಸಾಕ್ಷಾತ್ ನರಾಕೃತಿ ಅಂತ ಶ್ರುತಿ ಪ್ರಮಾಣ ಹೇಳ್ತದೆ. ಆ ಭಗವಂತನೇ ಈ ನರನಾಗಿ ಸದ್ಗುರುಗಳಾಗಿ ದುಂಡೇಶ್ವರರಾಗಿ ಇಲ್ಲಿ ಜನ್ಮವನ್ನ ತಳೆದಿದ್ದಾರೆ ಅಂತ ಹೇಳಿ ನನ್ನ 2 ಮಾತುಗಳಿಗೆ ಮಂಗಲವನ್ನು ಮುಗಿಸ್ತೇನೆ. ರಾಜಾಧಿರಾಜ ಸದ್ಗುರುನಾಥ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ರಾಜಾಧಿರಾಜ ಸದ್ಗುರುನಾಥ ದುಂಡೇಶ್ವರ ಮಹಾರಾಜ್ ಕಿ ಜೈ. साधु संत महाराज की जय. श्री